ಯತ್ನಾಳ್ ಉಚ್ಚಾಟನೆಯ ನಂತರ ಈಗ ರೆಬೆಲ್ಸ್ ಟೀಮ್ ಏನು ಮಾಡ್ತಾ ಇದೆ? ಯತ್ನಾಳ್ ಉಚ್ಚಾಟನೆ ಏನೋ ಆಗಿದೆ, ಆದರೆ ಇಡೀ ಟೀಮಿನ ಸಹಕಾರ ಯತ್ನಾಳ್ ಪರವಾಗಿದೆಯಾ? ಇವತ್ತು ಯತ್ನಾಳ್ ಪರವಾಗಿ ಒಂದು ಸಭೆ ನಡೀತಾ ಇದೆ ಬೆಂಗಳೂರಿನಲ್ಲಿ. ಇಡೀ ರೆಬೆಲ್ಸ್ ಟೀಮ್ನ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯತ್ನಾಳ್ ಪರವಾಗಿ ನಾವಿದೀವಿ ಅನ್ನೋ ಘೋಷಣೆಯನ್ನ ಹಾಗಾದ್ರೆ ನಾಯಕರು ಮಾಡ್ತಾರಾ? ಇಷ್ಟು ದಿನದ ಮೇಲಾಟ, ರಾಜ್ಯ ಬಿಜೆಪಿಯಲ್ಲಿ ಆದಂತಹ ಮೇಲಾಟಕ್ಕೆ ಕೊನೆಗೂ ಬಿಜೆಪಿಯ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ, ಯತ್ನಾಳ್ರನ್ನ ಉಚ್ಚಾಟನೆ ಮಾಡೋದರ ಮೂಲಕ. ಹಾಗಾದ್ರೆ ಉಚ್ಚಾಟನೆಯ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಯತ್ನಾಳ್ ಬೆಂಗಳೂರಿಗೆ ಬರೋದಕ್ಕೆ ಒಪ್ತಾ ಇಲ್ವಂತೆ, ಚಿಂಚೋಳಿಯಲ್ಲಿ ಕೂತಿದ್ದಾರೆ ಯತ್ನಾಳ್ ಅನ್ನೋ ಮಾತು. ಯತ್ನಾಳ್ ಉಚ್ಚಾಟನೆ ಆದ ಬೆನ್ನಲ್ಲೇ ಹೈಕಮಾಂಡ್ಗೆ ರೆಬೆಲ್ಸ್ ಸಡ್ಡು ಕೊಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರೆಬೆಲ್ಸ್ ಬಣದ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಮುಂದಿನ ನಡೆ ಏನಾಗಿರಬೇಕು, ಯಾವ ತೀರ್ಮಾನ ತಗೋಬೇಕು? ರೆಬೆಲ್ಸ್ ನಾಯಕರು ಈ ಸಭೆಯನ್ನ ನಡೆಸಿ ಅಲ್ಲಿ ಎಲ್ಲ ವಿಚಾರವನ್ನ ನಿರ್ಧಾರ ಮಾಡಲಿದ್ದಾರೆ. ಬೆಂಗಳೂರಿನಲ್ಲಿರೋ ಜಿಎಂ ಸಿದ್ದೇಶ್ವರ್ ಅವರ ಮನೆಯಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಬಸನಗೌಡ ಯತ್ನಾಳ್, ಬಿಪಿ ಹರೀಶ್, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್ ಭಾಗಿಯಾಗಿದ್ದಾರೆ. ದೆಹಲಿಯಿಂದ ಹೊರಟಂತಹ ಯತ್ನಾಳ್ ಬೆಂಗಳೂರಿಗೆ ಬಂದಿಲ್ಲ ಅನ್ನೋದು ಕೂಡ ಬಹಳ ದೊಡ್ಡ ಸುದ್ದಿಯಾಗಿತ್ತು. ಆದ್ರೆ ರೆಬೆಲ್ಸ್ ಟೀಮ್ ನಡೆಸಿದಂತ ಸಭೆಯಲ್ಲಿ ಯತ್ನಾಳ್ ಭಾಗಿಯಾಗಿದ್ದಾರೆ. ಯತ್ನಾಳ್ ಪರವಾಗಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ರೆಬೆಲ್ ನಾಯಕರು ನಿರ್ಧಾರ ಮಾಡ್ತಾರೆ. ನಾವೆಲ್ಲ ಯತ್ನಾಳ್ ಪರ ಇದ್ದೀವಿ ಅಂತ ಸಭೆಯಲ್ಲಿ ನಿರ್ಣಯ. ಉಚ್ಚಾಟನೆ ಆದೇಶ ವಾಪಸ್ ಪಡಿಬೇಕು ಅಂತ ಹೈಕಮಾಂಡ್ಗೆ ಮನವಿ ಮಾಡೋದಕ್ಕೂ ಕೂಡ ಸಿದ್ಧತೆ ನಡೆದಿದೆ. ಯತ್ನಾಳ್ ಉಚ್ಚಾಟನೆಯನ್ನ ಮರುಪರಿಶೀಲಿಸುವಂತೆ ರೆಬೆಲ್ಸ್ ನಾಯಕರು ಮನವಿ ಮಾಡಲಿದ್ದಾರೆ. ನಾವು ಪಕ್ಷದ ವಿರುದ್ಧ ಇಲ್ಲ, ವ್ಯಕ್ತಿಗಳ ವಿರುದ್ಧ ನಾವು ಅನ್ನೋ ಸಂದೇಶವನ್ನ ರವಾನಿಸಲಿದ್ದಾರೆ. ಆರಂಭದಿಂದಲೂ ಯತ್ನಾಳ್ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ತಮ್ಮ ಮಾತಿನ ದಾಳಿಯನ್ನ ನಡೆಸಿಕೊಂಡೇ ಬಂದರು. ಇದರ ಬಗ್ಗೆ ಈ ಹಿಂದೆಯೂ ಕೂಡ ಹೈಕಮಾಂಡ್ ಸಾಕಷ್ಟು ಎಚ್ಚರಿಕೆಯನ್ನ ನೀಡಿತ್ತು. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಯತ್ನಾಳ್ ಡೋಂಟ್ ಕೇರ್ ಅಂದಿದ್ರು. ಫೈನಲಿ ರಾಜ್ಯ ಬಿಜೆಪಿಯ ಈ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಯತ್ನಾಳ್ ಉಚ್ಚಾಟನೆಯಾಯಿತು. ಉಚ್ಚಾಟನೆಯ ನಂತರ ಏನು ಬೆಳವಣಿಗೆ ಆಗ್ತಾ ಇದೆ ಅಂತ ನೋಡಿದ್ರೆ, ಬೆಂಗಳೂರಿನಲ್ಲಿ ಬಿಜೆಪಿ ರೆಬೆಲ್ಸ್ ಬಣದ ನಾಯಕರಿಂದ ಮೀಟಿಂಗ್ ನಡೆದಿದೆ. ಯತ್ನಾಳ್ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದೆ. ಬೆಂಗಳೂರಿನಲ್ಲಿರೋ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ಮೀಟಿಂಗು. ಸಭೆಯಲ್ಲಿ ಬಸನಗೌಡ ಯತ್ನಾಳ್, ಬಿಪಿ ಹರೀಶ್, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್ ಭಾಗಿಯಾಗಿದ್ದಾರೆ. ಹಲವು ವಿಚಾರದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಯತ್ನಾಳ್ ಪರವಾಗಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ರೆಬೆಲ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ಇಡೀ ರೆಬೆಲ್ಸ್ ಟೀಮ್ ನಲ್ಲಿ ಕಾಣಿಸಿಕೊಂಡಿದ್ದ ನಾಯಕರು ಈಗ ಯತ್ನಾಳ್ ಉಚ್ಚಾಟನೆ ನಂತರ ಏನ್ ಸ್ಟ್ಯಾಂಡ್ ತಗೋತಾರೆ ಅನ್ನೋದು ಕುತೂಹಲ ಇತ್ತು. ಯತ್ನಾಳ್ ಉಚ್ಚಾಟನೆ ನಂತರ ರೆಬೆಲ್ಸ್ ಟೀಮ್ನ ನಾಯಕರಿಗೂ ಒಂದು ಆತಂಕ ಇತ್ತು, ಏನು ಮಾಡಬೇಕು ಮುಂದೆ ಅಂತ. ಈಗ ಈ ಕಂಡೀಷನ್ ನಲ್ಲಿ ಯತ್ನಾಳ್ ಪರವಾಗಿ ಯಾರೆಲ್ಲ ನಿಲ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿತ್ತು. ಆದರೆ ಈ ಹಿಂದೆ ರೆಬೆಲ್ಸ್ ಟೀಮ್ ನಲ್ಲಿ ಕಾಣಿಸಿಕೊಂಡಿದ್ದ ಎಲ್ಲಾ ನಾಯಕರು ಒಟ್ಟಾಗಿ ಈಗ ಸಭೆ ನಡೆಸಿದ್ದಾರೆ. ಯತ್ನಾಳ್ ಪರವಾಗಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಾವೆಲ್ಲ ಯತ್ನಾಳ್ ಪರ ಇದೀವಿ ಅಂತ ಸಭೆಯಲ್ಲಿ ನಿರ್ಣಯ ಮಾಡಿದ್ದಾರೆ. ಉಚ್ಚಾಟನೆ ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಹೈಕಮಾಂಡ್ ಮುಂದೆ ಮನವಿ ಮಾಡೋದಕ್ಕೂ ಕೂಡ ಚರ್ಚೆ ಆಗಿದೆ. ಯತ್ನಾಳ್ ಉಚ್ಚಾಟನೆ ಇದನ್ನ ಮರುಪರಿಶೀಲನೆ ಮಾಡಬೇಕು ಅಂತ ರೆಬೆಲ್ಸ್ ಮನವಿ ಮಾಡಲಿದೆ. ನಾವು ಪಕ್ಷದ ವಿರುದ್ಧ ಅಲ್ಲ, ವ್ಯಕ್ತಿಗಳ ವಿರುದ್ಧ ಅನ್ನೋ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ. ತಟಸ್ಥ ಬಣದ ಮೂಲಕ ಯತ್ನಾಳ್ ಪಾರ್ಟಿಗೆ ಕರೆತರೋದಕ್ಕೆ ಪ್ಲಾನ್ ನಡೆದಿದೆ. ಪಂಚಮಸಾಲಿ ಶ್ರೀಗಳ ಮೂಲಕ ಒತ್ತಡ ಹಾಕಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯತ್ನಾಳ್ ಕರೆತರೋದಕ್ಕೆ ಆಗದಿದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಮತ್ತೆ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ. ವಿಜೇಂದ್ರ ವಿರುದ್ಧ ಹೋರಾಟ ತೀವ್ರಗೊಳಿಸೋದ್ರ ಬಗ್ಗೆ ಕೂಡ ಚರ್ಚೆ ಆಗಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಯತ್ನಾಳ್ ಪಕ್ಷದ ಒಳಗಡೆ ಇದ್ದಾಗಲೂ ಕೂಡ ಪಕ್ಷದ ನಾಯಕರ ಬಗ್ಗೆ ಮಾತಾಡ್ತಾ ಇದ್ರು, ಅದರಲ್ಲೂ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರ ಬಗ್ಗೆ ಮಾತಾಡ್ತಾ ಇದ್ರು. ಈ ಪಕ್ಷದಿಂದ ಹೊರಗಡೆ ಹೋದ್ಮೇಲೂ ಕೂಡ ತಮ್ಮ ಮಾತನ್ನ ಮುಂದುವರಿಸಿದ್ದಾರೆ ನಿಜ. ಬಟ್ ಇದೆಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟ್, ಮುಂಚೆ ಯತ್ನಾಳ್ ಅವರ ಜೊತೆಗಿದ್ದವರು ಉಚ್ಚಾಟನೆ ನಂತರ ಕೂಡ ಜೊತೆಗಿರ್ತಾರಾ ಅಂತ. ಬಟ್ ಈ ಸಭೆ ಮೂಲಕ ಹಾಗಾದ್ರೆ ಆ ಸಂದೇಶವನ್ನ ಕೊಟ್ಟಿದ್ದಾರೆ, ನಾವು ಈಗಲೂ ಯತ್ನಾಳ್ ಜೊತೆಲಿ ಇದೀವಿ ಅಂತ ರೆಬೆಲ್ಸ್ ನಾಯಕರು.
ಶ್ವೇತಾ, ನಿಶ್ಚಿತವಾಗಿಯೂ ಕೂಡ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ಕ್ಷಣ ಎಲ್ಲವೂ ಸರಿ ಹೋಯಿತಾ ಹೇಳುವಂಥ ಪ್ರಶ್ನೆಗಳು ತಾವು ಹೇಳಿದಂತೆ ಉದ್ಭವ ಆಗಿತ್ತು. ಆದರೆ ಸರಿ ಹೋಗಿಲ್ಲ ಎನ್ನುವಂಥದ್ದು ಮತ್ತು ಯತ್ನಾಳ್ ಜೊತೆಗೆ ನಾವು ನಿರಂತರವಾಗಿ ಇರ್ತೇವೆ ಹೇಳುವಂಥ ಸಂದೇಶವನ್ನು ಕೂಡ ಯತ್ನಾಳ್ ಕಡೆಯ ಸದಸ್ಯರುಗಳು ಕೊಡ್ತಾ ಇದ್ದಾರೆ. UB ಸಿಟಿಯಲ್ಲಿರುವಂಥ ಮಾಜಿ ಸಂಸದ ಸಿದ್ದೇಶ್ವರ್ ಅವರ ಫ್ಲ್ಯಾಟ್ನಲ್ಲಿ ಸಭೆ ಸೇರ್ತಾ ಇದ್ದಾರೆ. ಸಭೆಗೆ ಈಗಾಗಲೇ ಯತ್ನಾಳ್ ಬಂದಿದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಕುಮಾರ್ ಬಂಗಾರಪ್ಪ ಅವರಿದ್ದಾರೆ, NR ಸಂತೋಷ್ ಜೊತೆಗೆ ಬಂದಿದ್ದಾರೆ. ಹಾಗೆಯೇ ಶಾಸಕರಾಗಿರುವಂಥ ಬಿ ಪಿ ಹರೀಶ್ ಹೈಕಮಾಂಡ್ ಈಗಾಗಲೇ ನೋಟಿಸನ್ನು ಕೊಟ್ಟಿದೆ. ಅವರು ಕೂಡ ಸಭೆಗೆ ಭಾಗಿಯಾಗಿದ್ದಾರೆ. ಬಹುಶಃ ಪ್ರತಾಪ್ ಸಿಂಹ ಅವರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭಾಗಿಯಾಗ್ತಾರೆ ಎನ್ನುವಂಥ ಮಾಹಿತಿ ಇದೆ. ಅರವಿಂದ್ ಲಿಂಬಾವಳಿ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಈ ಸಭೆಯ ಉದ್ದೇಶ ಪ್ರಮುಖವಾಗಿ ಹೈಕಮಾಂಡ್ ಮುಂದೆ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಅಥವಾ ರಾಜ್ಯ ಬಿಜೆಪಿಯ ಮೂಲಕ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನವಾದರೆ, ಇನ್ನೊಂದು ನಾವು ಯತ್ನಾಳ್ ಜೊತೆಗೆ ಇದ್ದೇವೆ ಮತ್ತು ನಮ್ಮ ಬೇಡಿಕೆ ಏನಿತ್ತು ಈ ಹಿಂದೆ ಆ ಬೇಡಿಕೆಗೆ ಈಗಲೂ ಕೂಡ ಬದ್ಧ ಎನ್ನುವಂಥ ಮೆಸೇಜ್ ಸಹಜವಾಗಿ ಹೋಗುತ್ತೆ. ಒಟ್ಟಾಗಿ ಸೇರಿದ್ದಾರೆ ಎನ್ನುವುದರ ಅರ್ಥ ಇಷ್ಟು ದಿನಗಳ ಕಾಲ ಅವರು ಯಾಕೆ ಒಟ್ಟಾಗಿ ಸೇರ್ತಾ ಇದ್ರು? ಬೇರೆ ಬೇರೆ ಸಮಾವೇಶಗಳನ್ನು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪಾರ್ಟಿಗೆ ಪೂರಕವಾದ ವ್ಯವಸ್ಥೆ ಒಳಗಡೆ ಮಾಡದೇ ಇದ್ರು, ಪ್ರತ್ಯೇಕವಾಗಿ ಮಾಡಿದ್ರು ಸಹ ವಕ್ಫ್ ವಿಚಾರದ ಹೋರಾಟವನ್ನು ಮಾಡಿದರು. ಹಿಂದುತ್ವದ ಹಿನ್ನೆಲೆಯಿಂದ ಬಂದಿರುವಂಥ ಕಾರ್ಯಕರ್ತರನ್ನ ಆ ಮೂಲಕ ಟಚ್ ಮಾಡುವುದಕ್ಕೆ ಅವ್ರದ್ದು ಶ್ರಮ ನಿಶ್ಚಿತವಾಗಿಯೂ ಕೂಡ ಇತ್ತು. ಆದರೆ ಅವರ ಮೂಲ ಉದ್ದೇಶ ಏನು ಶ್ವೇತಾ? ಯತ್ನಾಳ್ ಅವರಿಗಾಗಲಿ ಅಥವಾ ಅವ್ರ ಸದಸ್ಯರದಾಗಲಿ ಪ್ರಮುಖವಾಗಿದ್ದಂಥದ್ದೇ ಅವರಿಗೆ ವಿಜಯೇಂದ್ರ ಅವರ ನಾಯಕತ್ವವನ್ನು ನಾವು ಒಪ್ಪೋದಿಲ್ಲ. ಅವರು ಎಲ್ಲರನ್ನು ವಿಶ್ವಾಸಕ್ಕೆ ಪಡ್ಕೊಂಡಿಲ್ಲ, ತನಗೆ ಬೇಕಾದವ್ರನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಬದಲಾವಣೆ ಮಾಡೋದೇ ನಮ್ಮ ಪರಮ ಗುರಿ ಎನ್ನುವಂಥ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಆದಿಯಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಯತ್ನಾಳ್ ಮಾಧ್ಯಮಕ್ಕೆ ಹೊರಗಡೆ ಬಂದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಪಾರ್ಟಿಯ ವಿಚಾರವನ್ನು ಪ್ರಸ್ತಾಪ ಮಾಡದೇ ಇದ್ರೂ ಸಹ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಪಾರ್ಟಿ ಹೈಕಮಾಂಡ್ ಅವರ ನೇಮಕ ಮಾಡಿದೆ, ಆದರೂ ಕೂಡ ಅವ್ರನ್ನ ಒಪ್ಪೋದಿಲ್ಲ ಹೇಳುವಂಥ ಅವರ ವೈಯಕ್ತಿಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ರಮೇಶ್ ಜಾರಕಿಹೊಳಿ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ನಾಯಕತ್ವದಲ್ಲಿ ಕೆಲಸವನ್ನು ಮಾಡೋದಿಲ್ಲ, ಅವರು ರಾಜ್ಯಾಧ್ಯಕ್ಷ ಆಗಿರುವ ತನಕ ನಾವು ಯಾವುದೇ ಶಾಸಕಾಂಗ ಸಭೆಯೂ ಕೂಡ ಬರೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿ ಇಲ್ಲಿಯ ತನಕ ಅದಕ್ಕೆ ಅವರು ಬದ್ಧರಾಗಿದ್ದಾರೆ. ಹೀಗಾಗಿ ಯತ್ನಾಳ್ ಅವರಿಗೆ ಈಗ ಉಚ್ಚಾಟನೆ ಮಾಡಿದ್ದಾಗಿದೆ. ಯತ್ನಾಳ್ ಉಚ್ಚಾಟನೆ ಮಾಡಿದಾಕ್ಷಣ ಎಲ್ಲವೂ ಸರಿ ಹೋಯಿತು ಹೇಳುವಂಥದ್ದು ಕಾಣ್ತಾ ಇಲ್ಲ. ಯಾಕೆಂದರೆ BP ಹರೀಶ್ಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಆ ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ರೇಣುಕಾಚಾರ್ಯ ಇರಬಹುದು, ಕಟ್ಟ ಸುಬ್ರಹ್ಮಣ್ಯ ನೋಟಿಸನ್ನು ಕೊಡಲಾಗಿದೆ. ಯತ್ನಾಳ್ ಅವರಿಗೆ 2 ನೋಟಿಸನ್ನು ಕೊಟ್ಟ ಬಳಿಕ ಈಗ ಅವರು ಉಚ್ಚಾಟನೆ ಮಾಡಿದ್ದಾರೆ. ಹಾಗಾದರೆ ಮುಂದಿರುವ ಆಪ್ಷನ್ ಏನು? ಹೈಕಮಾಂಡ್ ಮುಂದೆ ಹೋಗಿ ಮತ್ತೆ ತಮ್ಮ ಬೇಡಿಕೆಯನ್ನು ಮುಂದಿಡೋದು, ಅದಕ್ಕೆ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಡುತ್ತಾ ಇನ್ನೂ ಕೂಡ ಕ್ವಶ್ಚನ್ ಮಾರ್ಕ್, ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಯತ್ನಾಳ್ ಅವರ ಪರವಾಗಿ ಕೇವಲ ಅವರ ತಂಡದ ಸದಸ್ಯರು ಮಾತ್ರ ಇಲ್ಲ, ಅದು CT ರವಿ ಅವರು ನಿನ್ನೆ ಮಾತಾಡಿದ ನೀವು ಗಮನಿಸಿರಬಹುದು. ಇದು ದುರಾದೃಷ್ಟಕರ ಹೇಳುವಂಥ ಸಿಂಪತಿಯ ಮಾತುಗಳನ್ನು ಆಡಿದ್ರು. ಅಶೋಕ್ ಅವರು ಕೂಡ ಅದೇ ಹೇಳ್ತಾ ಇದ್ರು, ಅವ್ರು ನಮ್ಮ ಜೊತೆ ಇರಬೇಕಾಗಿತ್ತು ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಅದೇ ರೀತಿ B ಶ್ರೀರಾಮುಲು ಅವರು ತನಗೆ ಅವಕಾಶ ಸಿಕ್ಕಿದ್ರೆ ನಾನು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ಇಲ್ಲ ಈ ಒಂದು ಕ್ರಮವನ್ನು ವಾಪಸ್ ಪಡೀರಿ ಹೇಳುವಂಥ ಮಾತುಗಳನ್ನು ಹೇಳ್ತಾನೆ. ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ನಾಯಕ ಯತ್ನಾಳ್ ಅವರಿಗೆ ಇದು ಅನ್ಯಾಯ ಆಗುತ್ತೆ, ಸಮುದಾಯಕ್ಕೆ ಕೆಟ್ಟ ಮೆಸೇಜ್ ಹೋಗುತ್ತೆ ಹೇಳುವಂಥ ಮಾತುಗಳನ್ನು ಹೇಳುವುದರ ಜೊತೆಗೆ ನಾವು ಯತ್ನಾಳ್ ಜೊತೆಗೆ ಪರೋಕ್ಷವಾಗಿ ಇದ್ದೇವೆ ಹೇಳುವಂಥ ಸಂದೇಶವನ್ನು ಉಚ್ಚಾಟನೆ ಬಳಿಕವೂ ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಒಂದು ರೀತಿಯ ಬಲವೂ ಕೂಡ ಇದೆ, ಪರೋಕ್ಷವಾದ ಬಲ. ಇನ್ನೊಂದು ಕಡೆ ಯತ್ನಾಳ್ ಜೊತೆಗೆ ನಾವು ಇದ್ದೀವಿ ಹೇಳುವಂಥ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆಯ ಬಳಿಕ ಬಹುಶಃ ಮಾಧ್ಯಮಕ್ಕೆ ಬಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಆದರೆ ಒಂದಂತೂ ಸ್ಪಷ್ಟ, ಯತ್ನಾಳ್ ಉಚ್ಚಾಟನೆ ಬಳಿಕ ಕೂಡ ಇವತ್ತಿನ ಈ ಒಂದು ಬಣದ ರಾಜಕಾರಣ ಅಸಮಾಧಾನ ಮುಂದುವರೆದಿದೆ ಹೇಳುವುದನ್ನು ಗಮನಿಸಬೇಕಾಗಿದೆ. ಥ್ಯಾಂಕ್ ಯು ರವಿಶಿವರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.